పడని నిబద్ధపరచి భారత రాజ్యాంగానికి నిజమైన విశ్వాసం మరియు నిబద్ధత ವಿಶ್ವಸ್ತ ಅಂಗೀಕಾರಾన్ని. ಕೆಲವು ಕಥೆಗಳು ಕೇವಲ ಸುದ್ದಿಯಾಗಿರುವುದಿಲ್ಲ, ಅವು ನಮ್ಮ ಹೃದಯವನ್ನು ಸ್ಪರ್ಶಿಸುತ್ತೆ. ಕೆಲವು ನಿರ್ಧಾರಗಳು ಕೇವಲ ಕಾನೂನು ಅಥವಾ ಆಡಳಿತದ ವಿಷಯವಾಗಿರುವುದಿಲ್ಲ, ಅವು ದೇಶ ಪ್ರೇಮದ ಜೀವಂತ ಸಾಕ್ಷಿಯಾಗತ್ತೆ. ಜಗತ್ತಿನ ಅತ್ಯಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಒಂದಾದ ಅಮೆರಿಕದ ಪೌರತ್ವವನ್ನು ಸ್ವಯಂ ಪ್ರೇರಿತವಾಗಿ ತ್ಯಜಿಸಿ ನಾನು ಭಾರತೀಯ ಪ್ರಜೆಯಾಗಿಯೇ ನನ್ನ ಕೊನೆಯುಸಿರು ಬಿಡಬೇಕು ಎಂದು ತಾಯ್ನಾಡಿಗೆ ಮರಳಿದ 94 ವರ್ಷದ ಮಹಾತಾಯಿ ಕೊಂಡ್ರಂಗುಟ್ಟ ಮಹಾಲಕ್ಷ್ಮ ಅವರ ಮನಮುಟ್ಟುವ ಕತೆ ಇದು. ಈ ಕತೆ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಅಭಿವೃದ್ಧಿ, ಆರ್ಥಿಕ ಸಮೃದ್ಧಿ ಮತ್ತು ಎಲ್ಲ ಸೌಲಭ್ಯಗಳಿದ್ದ ದೇಶವನ್ನು ಬಿಟ್ಟು ಒಬ್ಬರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಮತ್ತೆ ಭಾರತಕ್ಕೆ ಯಾಕೆ ಮರಳ್ತಾರೆ? ಇದಕ್ಕೆ ಉತ್ತರ ಒಂದೇ. ಜನ್ಮಭೂಮಿ ಎನ್ನುವುದು ಕೇವಲ ಒಂದು ದೇಶ ಅಲ್ಲ, ಅದು ನಮ್ಮ ಗುರುತು, ನಮ್ಮ ಬೇರು, ನಮ್ಮ ಆತ್ಮದ ನೆಲೆ. ಆಂಧ್ರ ಪ್ರದೇಶದ ಬಾಪಟ್ಲ ಜಿಲ್ಲೆಯ ಚಿಂತಗುಂಪಲ ಗ್ರಾಮದವರಾದ ಕೊಂಡ್ರಂಗುಂಟ ಮಹಾಲಕ್ಷ್ಮಮ್ಮ ಅವರು ತಮ್ಮ ಪತಿಯ ನಿಧನದ ನಂತರ 2000ನೇ ವರ್ಷದಲ್ಲಿ ಅಮೆರಿಕಕ್ಕೆ ತೆರಳಿದರು. ಅಲ್ಲಿ ಅವರ ಪುತ್ರ ಡಾಕ್ಟರ್ ಬುಚ್ಚಯ್ಯ ಚೌಧರಿ ವರ್ಜೀನಿಯಾದ ಪೀಟರ್ಸ್ಬರ್ಗ್ನಲ್ಲಿ ಆಂಕಾಲಜಿಸ್ಟ್ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಮಗನ ಜೊತೆ ವಾಸವಿದ್ದ ಮಹಾಲಕ್ಷ್ಮಮ್ಮ ಅವರು ನಂತರ ಅಮೆರಿಕದ ಪೌರತ್ವವನ್ನು ಪಡೆದರು. ಹಲವು ವರ್ಷಗಳ ಕಾಲ ಅಮೆರಿಕದಲ್ಲೇ ನೆಲೆಸಿದ್ರು. ಅವರ ಮನಸ್ಸು ಮಾತ್ರ ಯಾವತ್ತೂ ತಮ್ಮ ಹುಟ್ಟೂರಿನ ಮಣ್ಣಿನಲ್ಲೇ ಉಳಿದಿತ್ತು. ತಮ್ಮ ಬಾಲ್ಯದ ನೆನಪುಗಳು, ತಮ್ಮ ಊರು, ತಮ್ಮ ಜನ, ತಮ್ಮ ಸಂಸ್ಕೃತಿ ಮತ್ತು ತಮ್ಮ ದೇಶದ ಮೇಲಿನ ಪ್ರೀತಿ ಅವರ ಮನಸ್ಸಿನಿಂದ ಎಂದಿಗೂ ದೂರವಾಗಲಿಲ್ಲ. 2018ರಲ್ಲಿ ಅವರ ಪುತ್ರ ಡಾಕ್ಟರ್ ಬುಚ್ಚಯ್ಯ ಚೌಧರಿ ಭಾರತಕ್ಕೆ ಮರಳಿ ಆಂಧ್ರ ಪ್ರದೇಶದ ಮಂಗಳಗಿರಿಯ NRI ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವೆ ಆರಂಭಿಸಿದರು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮ ಅವರ ಮನಸ್ಸಿನಲ್ಲಿದ್ದ ಒಂದು ಹಳೆಯ ಆಸೆ ಮತ್ತಷ್ಟು ಬಲವಾಯಿತು. ನನ್ನ ಜೀವನದ ಕೊನೆಯ ದಿನಗಳನ್ನು ತನ್ನ ತಾಯ್ನಾಡಿನಲ್ಲೇ ಕಳೀಬೇಕು, ನನ್ನ ಕೊನೆಯುಸಿರು ಭಾರತೀಯ ಪ್ರಜೆಯಾಗಿ ಹೊರಬರಬೇಕು. ಈ ಒಂದು ಆಸೆಗಾಗಿ ಅವರು ಅತ್ಯಂತ ದೊಡ್ಡ ನಿರ್ಧಾರ ಕೈಗೊಂಡರು. ಹಲವು ವರ್ಷಗಳಿಂದ ಹೊಂದಿದ್ದ ಅಮೆರಿಕದ ಪೌರತ್ವವನ್ನು ಸ್ವಯಂ ಪ್ರೇರಿತವಾಗಿ ತ್ಯಜಿಸಿದರು. ಸಾಮಾನ್ಯವಾಗಿ ಲಕ್ಷಾಂತರ ಭಾರತೀಯರು ಅಮೆರಿಕದ ಪೌರತ್ವ ಪಡೆಯಲು ವರ್ಷಗಳ ಕಾಲ ಪ್ರಯತ್ನಿಸ್ತಾರೆ. ಆದರೆ ಮಹಾಲಕ್ಷ್ಮಮ್ಮ ಅವರು ಅಮೆರಿಕದ ಪೌರತ್ವವನ್ನೇ ಬಿಟ್ಟು ಭಾರತವನ್ನು ಆಯ್ಕೆ ಮಾಡಿಕೊಂಡರು. ಯಾಕೆಂದರೆ ಅವರ ಪಾಲಿಗೆ ಅಮೆರಿಕದ ಪಾಸ್ಪೋರ್ಟ್ಗಿಂತ ಭಾರತದ ಮಣ್ಣಿನ ಬೆಲೆ ದೊಡ್ಡದಾಗಿತ್ತು. ಇದೀಗ ಅವರಿಗೆ 94 ವರ್ಷ. ತಮ್ಮ ಜೀವನದ ಅಂತಿಮ ಘಟ್ಟದಲ್ಲಿರುವ ಅವರು ಬಾಪಟ್ಲ ಜಿಲ್ಲಾಧಿಕಾರಿಯನ್ನು ಭೇಟಿಯಾಗಿ ಅತ್ಯಂತ ಭಾವುಕರಾಗಿ ಮನವಿ ಮಾಡಿದರು. ನನಗೆ ಈಗ 95 ವರ್ಷ ತುಂಬ್ತಾ ಇದೆ. ನನ್ನ ಕೊನೆಯ ದಿನಗಳನ್ನು ಭಾರತೀಯ ಪ್ರಜೆಯಾಗಿಯೇ ಕಳೀಬೇಕು. ನನ್ನ ಅಂತ್ಯ ಸಂಸ್ಕಾರವು ನನ್ನ ಹುಟ್ಟೂರಿನಲ್ಲೇ ನಡೀಬೇಕು. ನಾನು ಈಗಾಗಲೇ ಅಮೆರಿಕದ ಪೌರತ್ವವನ್ನು ತ್ಯಜಿಸಿದ್ದೇನೆ. ದಯವಿಟ್ಟು ನನಗೆ ಶೀಘ್ರವಾಗಿ ಭಾರತೀಯ ಪೌರತ್ವ ನೀಡಿ. ಈ ಮಾತುಗಳು ಕೇಳಿದಾಗ ಅಲ್ಲಿದ್ದ ಹಲವರ ಕಣ್ಣುಗಳು ತೇವಗೊಂಡವು. ಈ ದೃಶ್ಯದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಸಾವಿರಾರು ಜನರು ಮಹಾಲಕ್ಷ್ಮಮ್ಮ ಅವರ ದೇಶ ಪ್ರೇಮವನ್ನು ಕೊಂಡಾಡಿದರು. ಹಿರಿಯ ಜೀವದ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ, ಭಾರತೀಯ ಪೌರತ್ವ ಪಡೆಯಲು ಇರುವ ಕಾನೂನು ಪ್ರಕ್ರಿಯೆಯಂತೆ ನಿಮ್ಮ ಅರ್ಜಿಯನ್ನು ಶೀಘ್ರದಲ್ಲೇ ಪರಿಗಣಿಸಲಾಗುವುದು ಎಂದು ಭರವಸೆ ನೀಡಿದರು. ಆವಾಗ ಮಹಾಲಕ್ಷ್ಮಮ್ಮ ಅವರು ಮತ್ತೊಂದು ಮಾತನ್ನು ಹೇಳಿದರು. ಭಾರತೀಯ ಪೌರತ್ವ ದೊರೆತ ಬಳಿಕ ದೇಶದ ಸಂವಿಧಾನ ಮತ್ತು ಕಾನೂನುಗಳಿಗೆ ಸಂಪೂರ್ಣವಾಗಿ ಬದ್ಧಳಾಗಿರುತ್ತೇನೆ. ಈ ಮಾತುಗಳಲ್ಲಿ ಕೇವಲ ಒಬ್ಬ ಮಹಿಳೆಯ ವಿನಯ ಮಾತ್ರ ಅಲ್ಲ, ಒಬ್ಬ ಭಾರತೀಯಳ ಹೆಮ್ಮೆ, ಜವಾಬ್ದಾರಿ ಮತ್ತು ದೇಶದ ಮೇಲಿನ ನಿಷ್ಠೆಯೂ ಅಡಗಿದೆ. ಇಂದು ಜಾಗತೀಕರಣದ ಯುಗದಲ್ಲಿ ಲಕ್ಷಾಂತರ ಭಾರತೀಯರು ಶಿಕ್ಷಣ, ಉದ್ಯೋಗ ಮತ್ತು ಉತ್ತಮ ಜೀವನಕ್ಕಾಗಿ ವಿದೇಶಗಳಿಗೆ ತೆರಳುತ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಎಲ್ಲೇ ಹೋದರೂ ನಮ್ಮ ಬೇರುಗಳು, ನಮ್ಮ ಸಂಸ್ಕೃತಿ, ನಮ್ಮ ತಾಯ್ನಾಡಿನ ಮೇಲಿನ ಪ್ರೀತಿಯನ್ನು ಮರಿಬಾರದು ಎಂಬ ಸಂದೇಶವನ್ನು ಮಹಾಲಕ್ಷ್ಮಮ್ಮ ಅವರ ಜೀವನ ನಮಗೆ ನೀಡುತ್ತೆ. ಹಣ, ಐಷಾರಾಮಿ ಜೀವನ ಮತ್ತು ಆಧುನಿಕ ಸೌಲಭ್ಯಗಳು ಜೀವನವನ್ನು ಸುಖಮಯವಾಗಿಸಬಹುದು. ಆದರೆ ಜನ್ಮಭೂಮಿಯ ಮಣ್ಣಿನ ವಾಸನೆ, ತಾಯ್ನಾಡಿನ ಪ್ರೀತಿ ಮತ್ತು ನಮ್ಮವರ ಆತ್ಮೀಯತೆಯನ್ನು ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. 94 ವರ್ಷದ ಈ ಮಹಾತಾಯಿಯ ಜೀವನದ ನಿರ್ಧಾರ ನಮಗೆ ದೇಶಭಕ್ತಿ ಅಂದರೆ ಘೋಷಣೆಗಳನ್ನು ಕೂಗುವುದು ಮಾತ್ರ ಅಲ್ಲ, ದೇಶದೊಂದಿಗೆ ಹೃದಯದ ಬಾಂಧವ್ಯವನ್ನು ಜೀವಂತವಾಗಿಡುವುದೇ ನಿಜವಾದ ದೇಶಪ್ರೇಮ ಎಂಬುದನ್ನು ನೆನಪಿಸುತ್ತೆ. ಅವರು ಬಯಸಿದಂತೆ ಭಾರತೀಯ ಪ್ರಜೆಯಾಗಿ ತಮ್ಮ ಕೊನೆಯ ದಿನಗಳನ್ನು ತಮ್ಮ ತಾಯ್ನಾಡಿನ ಮಣ್ಣಿನಲ್ಲಿ ಶಾಂತಿಯಿಂದ ಕಳೆಯಲಿ ಎಂಬುದು
ಪ್ರತಿಯೊಬ್ಬ ಭಾರತೀಯನ ಹಾರೈಕೆಯಾಗಿರಲಿ.